ಮೂರು ಅಂಚಿನ ನಾಲಿಗೆಯು 6 ಅಡಿ ಮನುಷ್ಯನನ್ನು ಕೊಲ್ಲುತ್ತದೆ. ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ತುಂಬ ಮುಖ್ಯ. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೆ. ಯಾರೂ ಕೂಡ ಯಾರು ಕೊಟ್ಟಿದ್ದನ್ನು ತಿನ್ನೋದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತೆ. ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿ ಇರುವ ಅಮೂಲ್ಯವಾದ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ಅರಿತುಕೋ, ಗಮನ ಏನಿದ್ರೂ ಗುರಿಯ ಕಡೆಗಷ್ಟೇ, ಹಿಂದೆ ಮಾತನಾಡುವ ಗುಲಾಮರ ಕಡೆಗಲ್ಲ. ಕಲಿತುಕೋ, ಒಳ್ಳೆ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ, ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ಬದುಕು ಮನುಷ್ಯನನ್ನು 2 ಕಡೆ ಸೋಲಿಸುತ್ತೆ, ಒಂದು ಪ್ರೀತಿ ಮುಂದೆ, ಇನ್ನೊಂದು ಕುಟುಂಬದ ಮುಂದೆ. ದೈನಂದಿನ ಯುದ್ಧಕ್ಕೆ ಭಗವದ್ಗೀತೆಯ ಪಾಠಗಳು: 1. ಫಲಗಳ ಚಿಂತೆ ಬಿಡು, ಪ್ರಾಮಾಣಿಕ ಪ್ರಯತ್ನ ಮಾಡು. 2. ಸವಾಲುಗಳು ಎದುರಾದಾಗ ಹೇಡಿಯಂತೆ ಆಗಬೇಡ, ಧೈರ್ಯದಿಂದ ಎದುರಿಸು. 3. ಸಾವಿಗೆ ಹೆದರಬೇಡ, ಯಾಕೆಂದರೆ ನೀನು ದೇಹವಲ್ಲ, ಆತ್ಮ. ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಬದುಕಿನಲ್ಲಿ ವ್ಯತಿರಿಕ್ತ ಸಂದರ್ಭಗಳು ಬರುವುದು ಸಹಜ, ಅವುಗಳನ್ನು ಧೈರ್ಯದಿಂದ ಎದುರಿಸು. ಹಠ ಎಂಬ ಅಸ್ತ್ರವನ್ನು ನಾವು ಸಾಧನೆಗೆ ಉಪಯೋಗಿಸಬೇಕೇ ಹೊರತು ದ್ವೇಷಕ್ಕೆ ಅಲ್ಲ. ಬದುಕಿನಲ್ಲಿ ಒಂದೊಂದು ಸಿಗುತ್ತಾ ಹೋದ ಹಾಗೆ ಇನ್ನೊಂದು ನಮ್ಮಿಂದ ದೂರವಾಗುತ್ತಾ ಹೋಗುತ್ತೆ. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಬೇಕು. ಇಲ್ಲದಿದ್ದರೆ ಧರ್ಮ ಸೋಲುತ್ತೆ, ಅಧರ್ಮ ಗೆಲ್ಲುತ್ತದೆ. ಯಾವುದೇ ಕೆಲಸವಾಗಲಿ ಸಫಲತೆ ಪಡೆಯಲು ಕಠಿಣ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಅಗತ್ಯ. ಒಳ್ಳೆಯವರು ಯಾರಿಗೂ ಮೋಸ ಮಾಡೋದಿಲ್ಲ. ಒಳ್ಳೆತನದಿಂದಲೇ ಅವರಿಗೆ ಹೆಚ್ಚಾಗಿ ಮೋಸ ಸಿಗುತ್ತೆ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ತಪ್ಪಾಗಲಾರದು. ಯಾಕಂದರೆ ಅನುಮಾನ ಮನಸ್ಸಿನ ಕಲ್ಪನೆ, ಅನುಭವ ಜೀವನದ ಸತ್ಯ ಘಟನೆ. ಕಷ್ಟದಲ್ಲಿ ಕೈ ಬಿಟ್ಟವರನ್ನು ಮರೆತರೂ ಕಷ್ಟದಲ್ಲಿ ನಮ್ಮ ಕೈ ಹಿಡಿದವರನ್ನು ಯಾವತ್ತೂ ಮರೆಯಬಾರದು. ಸೇವೆ ಮಾಡುವಾಗ ಸಮಯ ನೋಡಬೇಡ, ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ, ತತ್ಸಂಗ ಕೇಳುವಾಗ ಜಾಗ ನೋಡಬೇಡ, ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ, ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡ, ದಯೆ ತೋರುವುದಾದರೆ ಅದರ ಅವಶ್ಯಕತೆ ನೋಡಬೇಡ. ಕಾಣದ ಬದುಕಿಗೆ ಕಾಣಿಸದಷ್ಟು ಕನಸು. ಯಾವುದೇ ಕೆಲಸವನ್ನಾಗಲಿ ಸಫಲತೆ ಪಡೆಯಲು ಕಠಿಣ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಅತಿ ಅಗತ್ಯ. ಒಬ್ಬರು ಸುಮ್ಮನೆ ಇದ್ದ ಮಾತ್ರಕ್ಕೆ ಏನು ಸಾಧ್ಯವಿಲ್ಲ ಎಂದು ಯೋಚನೆ ಮಾಡಬೇಡಿ. ಯಾಕೆಂದರೆ ಶಾಂತವಾಗಿರುವ ಸಮುದ್ರದಲ್ಲೇ ಸುನಾಮಿ ಏಳುವುದು. ನೆನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡ. ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತೆ. ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತೆ. ಯಾರು ಅಸಂತುಷ್ಟಿಯಿಂದ ಮುಕ್ತರಾಗುತ್ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಕೆಲವೊಮ್ಮೆ ನಿಮ್ಮ ಗೆಳೆಯರಿಗಿಂತ ಶತ್ರುಗಳೇ ನಿಮ್ಮನ್ನು ಸರಿದಾರಿಯಲ್ಲಿ ನಡೆಯುವಂತೆ ಮಾಡುತ್ತಾರೆ. ತುಂಬ ಯೋಚಿಸಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿ ನೀಡಿರುವೆ ನಿಮಗೆ ಈ ಜನ್ಮವನ್ನು. ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯುವುದು ಎಷ್ಟು ಸುಲಭನೋ ಹಾಗೆ ನೀರಿನ ಮೇಲೆ ನೀರು ಅಂತ ಬರೆಯುವುದು ಅಷ್ಟೇ ಕಷ್ಟ. ಸಂಬಂಧಗಳು ಯಾವಾಗಲೂ ಹೀಗೆ. ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟೇ ಸುಲಭ. ಅದೇ ಸಂಬಂಧಗಳನ್ನು ನಿಭಾಯಿಸುವಾಗ
ನೀರಿನ ಮೇಲೆ ಬರೆದಷ್ಟು ಕಷ್ಟ. ಯಾರು ಎಷ್ಟು ಸುಂದರ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಅಷ್ಟೇ ಅವಶ್ಯಕ. ಧೈರ್ಯದಿಂದ ಇರು. ಯಾರಿಗೊತ್ತು, ನಿನ್ನನ್ನು ನೋಡಿ ಮತ್ತೊಬ್ಬರಿಗೆ ಧೈರ್ಯ ಬರಬಹುದು. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯಬೇಡ. ಯಾಕೆಂದರೆ ಎಲ್ಲರನ್ನು ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಒಂಟಿಯಾಗಿದ್ದರೂ ಪರವಾಗಿಲ್ಲ, ಆದರೆ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ. ಸ್ವಾರ್ಥದ ಜಗತ್ತಿಗೆ ಯಾವ ಸಂಬಂಧಕ್ಕೂ ಬೆಲೆ ಇರೋದಿಲ್ಲ. ಮೋಸ ಹೋದ ಮೇಲೂ ದುಃಖ ಸಿಕ್ಕ ಮೇಲೂ ತಪ್ಪು ಹಾದಿಯನ್ನು ಯಾರೂ ಹಿಡಿಯುವುದಿಲ್ಲ. ಮತ್ತು ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮಾಡುತ್ತಾರೋ ಅಂಥವರು ದೇವರಿಗೆ ಪ್ರಿಯ ವ್ಯಕ್ತಿಯಾಗಿರುತ್ತಾರೆ. ಕೊನೆಗೆ ಇಂತಹ ವ್ಯಕ್ತಿಗೆ ಗೆಲುವು ತಾನಾಗಿ ಒಲಿದು ಬರುತ್ತದೆ. ಪ್ರಶಂಸೆಗೆ ಕರಗಿ ಹೋಗಬೇಡಿ, ಕೋಪದಲ್ಲಿ ಸುಡಬೇಡಿ, ಆಲೋಚನೆಗೆ ಕುದಿಯಬೇಡಿ, ಮಾತುಗಳಿಗೆ ಜಾರಿ ಬೀಳಬೇಡಿ. ಶ್ರೀಕೃಷ್ಣನ ಮೇಲೆ ವಿಶ್ವಾಸವಿಡಿ. ಇಲ್ಲಿಯವರೆಗೂ ತಂದ ಅವನು ಮುಂದೆ ನಡೆಸಿಕೊಂಡು ಹೋಗುತ್ತಾನೆ. ನದಿಯಾಗಿ ಯಾರನ್ನಾದರೂ ಮುಳುಗಿಸುವುದಕ್ಕಿಂತ ಈಜುಗಾರರಾಗಿ ಅವರ ರಕ್ಷಣೆ ಮಾಡುವುದು ಒಳ್ಳೆಯದು. ಗೌರವ ಮತ್ತು ಸಮಯ ಕೂಡ ತುಂಬ ವಿಚಿತ್ರ. ಯಾರಿಗೆ ಗೌರವ ಕೊಡುತ್ತೇವೋ ಅವರಿಗೆ ನಮಗೆ ಕೊಡಲು ಸಮಯವೇ ಇರುವುದಿಲ್ಲ. ಯಾರಿಗೆ ಸಮಯ ಕೊಡುತ್ತೇವೋ ಅವರಿಗೆ ನಮ್ಮ ಮೇಲೆ ಗೌರವ ಇರುವುದಿಲ್ಲ. ಈಶ್ವರನು ಕೊಟ್ಟರೆ ಅದನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಕಸಿದುಕೊಂಡಾಗ ಅದನ್ನು ಯಾರಿಂದಲೂ ಕೊಡಲು ಸಾಧ್ಯವಿಲ್ಲ. ಜೀವನವನ್ನು ಹೇಗೆ ಸುಡಬೇಕೋ ಹಾಗೆ ಸುಟ್ಟು ಬಿಟ್ಟೆವು. ಈಗ ಹೊಗೆಯ ಮೇಲೆ ತಮಾಷೆ ಮಾಡಿದರೇನು, ಬೂದಿಯ ಮೇಲೆ ವಾದ ಮಾಡಿದರೇನು ಪ್ರಯೋಜನ? ಜನ ಹೇಳುತ್ತಾರೆ, ಒಳ್ಳೆಯ ಹೃದಯದವರು ಯಾವಾಗಲೂ ಖುಷಿಯಾಗಿ ಇರುತ್ತಾರೆ ಎಂದು. ಆದರೆ ನನ್ನ ಅನಿಸಿಕೆಯ ಪ್ರಕಾರ ಒಂದು ಒಳ್ಳೆಯ ಹೃದಯ ಯಾವಾಗಲೂ ನೋವನ್ನು ಅನುಭವಿಸುತ್ತೆ. ಯಾಕೆಂದರೆ ಬೇರೆಯವರಿಂದ ಒಂದು ಒಳ್ಳೆಯ ವರ್ತನೆಯನ್ನು ಅಪೇಕ್ಷೆಯನ್ನು ಪಟ್ಟಿರುತ್ತೆ. ಕೆಲವು ಜನ ನಮ್ಮನ್ನು ನಮ್ಮವರು ಎಂದು ಹೇಳುತ್ತಿದ್ದರು, ಹೇಳಲ್ಲ ಬರೀ ಹೇಳುತ್ತಿದ್ದರು ಅಷ್ಟೇ. ಸಂಬಂಧಗಳಿಗೆ ಸಮಯಕ್ಕೆ ಸರಿಯಾಗಿ ಸಮಯ ನೀಡುವುದು ಎಷ್ಟು ಮುಖ್ಯವೆಂದರೆ ಗಿಡಗಳಿಗೆ ಸರಿಯಾದ ಸಮಯಕ್ಕೆ ಹೇಗೆ ನೀರು ಉಣಿಸಬೇಕೋ ಹಾಗೆ. ನಿಮ್ಮಲ್ಲಿ ಇರುವ ಸಣ್ಣ ಸಣ್ಣ ಲೋಪಗಳನ್ನು ಸುಧಾರಿಸಿಕೊಳ್ಳಿ. ಯಾಕೆಂದರೆ ಒಂದು ರಂಧ್ರವು ಸಮುದ್ರದ ದೊಡ್ಡ ಹಡಗು ಮುಳುಗುವುದಕ್ಕೆ ಕಾರಣವಾಗುತ್ತೆ. ಜನ ಹೇಳುತ್ತಾರೆ ಸಂತೋಷವಾಗಿರಿ ಎಂದು. ಆದರೆ ವಿಚಿತ್ರವೆಂದರೆ ಸಂತೋಷವಾಗಿರಲು ಬಿಡಬೇಕಲ್ಲ. ಜೀವನದಲ್ಲಿ ಹಣ ಸಿಕ್ಕರೆ ಲಾಟರಿ ಎಂದುಕೊಳ್ಳಬೇಡಿ. ಒಬ್ಬ ಒಳ್ಳೆಯ ವ್ಯಕ್ತಿ ಸಿಕ್ಕರೂ ಅದು ಲಾಟರಿಗೆ ಸಮಾನವಾಗಿರುತ್ತದೆ. ಕೆಲವೊಮ್ಮೆ ನಮ್ಮವರೇ ನಮ್ಮನ್ನು ಎಷ್ಟು ಹೀಯಾಳಿಸುತ್ತಾರೆ ಎಂದರೆ ಅವರನ್ನು ನಮ್ಮವರೆನ್ನಲು ಲಾಯಕ್ಕಿರುವುದಿಲ್ಲ. ಯೋಚನೆಗಳು ಹೊಸದೇ ಆಗಿರಲಿ, ಆದರೆ ಸಂಸ್ಕಾರ ಮಾತ್ರ ಹಳೆಯದ್ದೇ ಆಗಿರಲಿ. ಯಾವಾಗ ಜೀವನ ಕಠಿಣ ಪರಿಸ್ಥಿತಿಯಲ್ಲಿ ಕುಣಿಸಲು ಶುರು ಮಾಡುತ್ತೋ ಆಗ ಅದಕ್ಕೆ ಹಿಂದೆ ವಾದ್ಯವನ್ನು ಬಾರಿಸುವವರು ನಮ್ಮ ಪರಿಚಯದವರೇ ಆಗಿರುತ್ತಾರೆ. ಸವಾರನು ನುರಿತನಾದರೆ ಮಾತ್ರ ಕುದುರೆ ಪ್ರಥಮ ಸ್ಥಾನದಲ್ಲಿ ಬರುತ್ತೆ. ಹಾಗೆಯೇ ಪರಿವಾರದ ಮುಖ್ಯಸ್ಥ ತಿಳುವಳಿಕೆಯುಳ್ಳ ವ್ಯಕ್ತಿಯಾಗಿದ್ದರೆ ಮಾತ್ರ ಪರಿವಾರವು ಸರಿಯಾಗಿ ಸಾಗುತ್ತೆ. ಜೀವನದಲ್ಲಿ ಮೋಸವಾಯಿತೆಂದು ದುಃಖಿಸಬೇಡಿ, ಅದರ ಬದಲು ಸಂತೋಷಪಡಿ. ಒಬ್ಬ ಸ್ವಾರ್ಥಿ ವ್ಯಕ್ತಿಯ ಜೊತೆಯಿಂದ ಹೊರಗೆ ಬಂದಿದ್ದೀರಿ ಎಂದು. ಪರಿವರ್ತನೆಗೆ ಹೆದರಬೇಡಿ. ನೀವು ಅದಕ್ಕಿಂತ ಒಳ್ಳೆಯದನ್ನು ಕಳೆದುಕೊಳ್ಳುತ್ತೀರಿ ಎಂದರೆ ಅದಕ್ಕಿಂತ ಒಳ್ಳೆಯದನ್ನು ಪಡೆದುಕೊಳ್ಳುತ್ತೀರಿ ಎಂದರ್ಥ. ಯಾರು ನಿಮ್ಮನ್ನು ಇಷ್ಟಪಡುತ್ತಾರೋ ಅಂಥವರು ನಿಮ್ಮಿಂದ ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವುದಿಲ್ಲ. ಇದುವೇ ಸತ್ಯ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರಾ? ಮಾತನಾಡಲಿ ಬಿಡಿ. ಇಂತಹ ಸಣ್ಣ ಯೋಚನೆಗಳು ಸಣ್ಣ ಮನಸ್ಥಿತಿಯವರೇ ಮಾಡುತ್ತಾರೆ. ನಿಮ್ಮವರೇ ನಿಮ್ಮ ಜೊತೆ ಬಿಟ್ಟಿದ್ದಾರಾ?
ಹಾಗಾದರೆ ಒಂದು ತಿಳಿದುಕೊಳ್ಳಿ, ಅವರಿಗೆ ನಿಮ್ಮ ಅವಶ್ಯಕತೆ ಮುಗಿಯಿತು ಎಂದು. ಈಗಿನ ಕಾಲದಲ್ಲಿ ನೇರ ಮತ್ತು ಶಾಂತವಾಗಿರುತ್ತೋ ಅದುವೇ ತುಂಬ ಅಪಾಯಕಾರಿ. ಯಾರು ಏನೇ ಮಾತನಾಡಿದರೂ ನಿಮ್ಮನ್ನು ನೀವು ಶಾಂತವಾಗಿರಿಸಿ. ಯಾಕಂದರೆ ಬಿಸಿಲು ಎಷ್ಟೇ ಇದ್ದರೂ ಸಮುದ್ರವನ್ನು ಒಣಗಿಸಲು ಅದಕ್ಕೆ ಸಾಧ್ಯವಿಲ್ಲ. ಸಂಬಂಧಗಳು ಪಾತರಗಿತ್ತಿ ತರಹ, ಗಟ್ಟಿಯಾಗಿ ಹಿಡಿದರೆ ಸತ್ತು ಹೋಗುತ್ತೆ, ಬಿಟ್ಟರೆ ಹಾರಿ ಹೋಗುತ್ತದೆ. ಆದರೆ ಪ್ರೀತಿಯಿಂದ ಹಿಡಿದಾಗ ತಮ್ಮ ಬಣ್ಣವನ್ನು ಬಿಟ್ಟು ಹೋಗುತ್ತೆ. ನಾನೇನು ಮಾತನಾಡಿದ್ದೇನೆ ಅದಕ್ಕಷ್ಟೇ ನಾನು ಕಾರಣಕರ್ತ. ನೀವು ಏನು ತಿಳಿದುಕೊಂಡಿದ್ದೀರಾ ಅದಕ್ಕೆ ನಾನು ಕಾರಣನಲ್ಲ. ಸಂಬಂಧಗಳನ್ನು ಕೂಡಿಸುವುದು ಒಂದು ಕಲೆ, ಆದರೆ ಅವುಗಳನ್ನು ನಿಭಾಯಿಸುವುದು ಒಂದು ಸಾಧನೆ. ಜೀವನದಲ್ಲಿ ನಾವು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಎಂಬುದು ಬರೀ ಇಬ್ಬರಿಗೆ ಮಾತ್ರ ಗೊತ್ತು. ಒಂದು ಪರಮಾತ್ಮನಿಗೆ, ಇನ್ನೊಂದು ನಮ್ಮ ಅಂತರಾತ್ಮಕ್ಕೆ. ಗಳಿಸಲಿ ಅಥವಾ ಕಳೆದುಕೊಳ್ಳಿ, ಆದರೆ ನಿಮ್ಮ ಸ್ವಾರ್ಥಕ್ಕೆ ಬೇರೆಯವರನ್ನು ಉಪಯೋಗ ಮಾಡಿಕೊಳ್ಳಬೇಡಿ. ಮನದಲ್ಲಿ ನಮಗಿಂತ ಹೆಚ್ಚು ಯಶಸ್ಸು ಗಳಿಸಲಿ ಎಂದುಕೊಳ್ಳುವುದು ತಂದೆ ತಾಯಿಗಳಷ್ಟೇ. ಯಾರಿಗೆ ಯಾರು ಎಂಬುದು ಸಮಯವೇ ನಿರ್ಧರಿಸುತ್ತದೆ. ನೀವು ಎಷ್ಟು ಒಬ್ಬರ ಹಿಂದೆ ಬೀಳುತ್ತೀರೋ ಅಷ್ಟೇ ನಿಮ್ಮನ್ನು ಓಡಿಸುತ್ತಾರೆ. ನಿಮ್ಮ ಕೆಟ್ಟ ಪರಿಸ್ಥಿತಿಗೆ ಧನ್ಯವಾದ ಹೇಳಿಬಿಡಿ, ಯಾಕಂದರೆ ಇವುಗಳು ನಿಮ್ಮನ್ನು ಸದೃಢವನ್ನಾಗಿಸಿದೆ. ಜೀವನ ನಿಮ್ಮನ್ನು ಅಳಿಸುತ್ತಿದ್ದರೆ ತಿಳಿದುಕೊಂಡು ಬಿಡಿ, ಜೀವನ ನಿಮ್ಮನ್ನು ಅಳಿಸುತ್ತಿಲ್ಲ, ನಿಮಗೆ ಪಾಠ ಕಲಿಸುತ್ತಿದೆ ಎಂದು. 100 ತಪ್ಪು ಮಾಡಿದರೂ ಅವರನ್ನು ಕ್ಷಮಿಸಿ. ಆದರೆ ಮಾತು ವಿಶ್ವಾಸಘಾತದಾಗಿದ್ದರೆ ಅವರನ್ನು ಜೀವನದಿಂದ ಕಿತ್ತೆಸೆದು ಬಿಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.